ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ 70 ಸಾರಿ ಕ್ಷಮಿಸಬೇಕಂತ. ಹಲ್ಲೆಲೂಯ. ನೋಡ್ರಿ, ಪೇತ್ರ ಯೇಸು ಹತ್ರ ಬಂದು ಕೇಳ್ತಾನೆ, ನಮ್ಮ ಸಹೋದರ ಬಂದು ನನಗೆ ಎಷ್ಟು ಸಾರಿ ತಪ್ಪು ಮಾಡಿದ್ರೆ ನಾನು ಕ್ಷಮಿಸಬೇಕು ಅಂತ. 7 ಸಾರಿನಾ? 8 ಸಾರಿನಾ? 10 ಸಾರಿನಾ? ಇಲ್ಲ 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 ಇಲ್ಲ, 70 ಸಾರಿ. ನೋಡ್ರಿ, 7 × 7 ಹಾಕಿದ್ರೆ 49 ಆಗುತ್ತೆ. 49 × 7 ಹಾಕಿದ್ರೆ ಇನ್ನೆಷ್ಟೋ ಆಗುತ್ತೆ. ಹಾಗೆ ಗುಣಿಸ್ತಾ ಹೋದರೆ ಲೆಕ್ಕನೇ ಸಿಗಲ್ಲ. ಅದಕ್ಕೆ ಕ್ಯಾಲ್ಕುಲೇಟ್ರೇ ವರ್ಕ್ ಆಗಲ್ಲ. ಅಷ್ಟು ಸಾರಿ ಕ್ಷಮಿಸಬೇಕು ಅಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯ. ಅದಕ್ಕೆ ಹೇಳ್ತಾನೆ, ನಾನು ಕ್ಷಮಿಸುವಾತನು ಕ್ಷಮಿಸಿದ್ದೇನೆ, ನೀವು ಕ್ಷಮಿಸಿರಿ. ಹಲ್ಲೆಲೂಯ. ಅವರು ಯೇಸುವನ್ನು ಅರಿಯದವರಾಗಿದ್ದರು, ಅರಿತಿದ್ದರು. ನೀವು ಯೇಸು ವಾಕ್ಯ ಹೇಳ್ತದೆ, ನಿನ್ನ ವೈರಿಗಳನ್ನು ನೀವು ಪ್ರೀತಿಸಿರಿ ಎಂಬುದಾಗಿ ಆಜ್ಞೆ ಕೊಟ್ಟ ಪ್ರಕಾರ ನಾನು ಪ್ರೀತಿಸುವ ಹಂಗಿನಲ್ಲಿದ್ದೇನೆ, ಕ್ಷಮಿಸಲು ಹಂಗಿನಲ್ಲಿದ್ದೇನೆ. ಹಲ್ಲೆಲೂಯ. ನೋಡ್ರಿ, ಹಾಗಾದರೆ ಮೊದಲನೇದಾಗಿ 70 ಸಾರಿ ಕ್ಷಮಿಸಬೇಕು. ಎರಡನೇದಾಗಿ ಇನ್ನೊಂದು ವಾಕ್ಯ ಹೇಳ್ತದೆ, ಮತ್ತಾಯ 18ನೇ ಅಧ್ಯಾಯದಲ್ಲಿ 23ರಿಂದ 35ನೇ ವಚನದಲ್ಲಿ ನೋಡ್ರಿ, ಅಲ್ಲಿ ಸಾಲದ ವಿಷಯವಾಗಿ ಬರೆಯಲ್ಪಟ್ಟಿದೆ. ಒಬ್ಬನ ರಾಜನ ಹತ್ರ ಸಾಲ ತೊಗೊಂಡಿರ್ತಾನೆ, ಒಬ್ಬ ಅಧಿಕಾರಿ ಹತ್ರ ಸಾಲ ತೊಗೊಂಡಿದ್ದಾನೆ. ಸಾಲ ಅವನ ಕೈಲಿ ಕೊಡೋಕ್ಕಾಗ್ತಾ ಇಲ್ಲ. ಸಾಲಗಾರ ಬಂದು ಸಾಲ ಕೇಳ್ತಾ ಇದ್ದಾನೆ. ಆಗ ಅವನ ಹತ್ರ ಕೊಡೋಕ್ಕೆ ದುಡ್ಡು ಇಲ್ದಿದ್ದಕ್ಕೆ ಅವನು ಹೇಳ್ತಾನೆ, ಅಪ್ಪ, ನನ್ನ ಹತ್ರ ಸಾಲ ಕೊಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡು, ನಾನು ಕೊಡೋಕ್ಕಾಗ್ತಿಲ್ಲ ಅಂದಾಗ ಅವನು ನೋಡ್ತಾನೆ, ಅವನ ಹಿನ್ನೆಲೆ ನೋಡ್ತಾನೆ. ಅವನು ಸಾಲ ಕೊಡೋದಕ್ಕಾಗುತ್ತಾ, ಸಾಲ ಕೊಡೋದಕ್ಕಾಗೋದಿಲ್ವ ಅಂತ ನೋಡಿ ಅವನು ಕೊಡೋಕ್ಕಾಗಲ್ಲ ಅಂತ ಬಿಟ್ಟುಬಿಡ್ತಾನೆ. ಬಿಟ್ಟ ಮೇಲೆ ಇವನು ಸುಮ್ಮನಿರ್ಬೇಕಾ, ಸಾಲ ಮನ್ನಿಸಲ್ಪಡ್ತಲ್ಲ ಅಂತ ಸುಮ್ಮನಿರ್ಬೇಕು ತಾನೆ. ಆದರೆ ಅವನು ಇನ್ನೊಬ್ಬನಿಗೆ ಯಾರಿಗೋ ಒಂದು ಸ್ವಲ್ಪ ದುಡ್ಡು ಕೊಟ್ಟಿರ್ತಾನೆ. ಆ ವ್ಯಕ್ತಿ ಹತ್ರ ಹೋಗಿ ಸಾಲವನ್ನು ಕಳ್ಪಟ್ಟು ಇಟ್ಕೊಂಡು ಕೇಳ್ತಾನೆ, ನನ್ನ ಸಾಲ ಕೊಡು ಅಂತ. ಅವನು ನನ್ನ ಹತ್ರನೂ ಇಲ್ಲ ಸ್ವಾಮಿ ಅಂದಾಗ ಅವನೇನು ಮಾಡ್ತಾನೆ, ಯಾವ ಅಧಿಕಾರಿ ಇವನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದ್ದಾನೋ ಅದೇ ಅಧಿಕಾರಿಯ ಬಳಿಗೆ ಹೋಗ್ಬಿಟ್ಟು ಇವನನ್ನು ಎಲ್ಲಿಗಾಗ್ತಾನೆ? ಸೆರೆಮನೆಗೆ ಹಾಕಿಸ್ತಾನೆ ಅಂತ ಬೈಬಲ್ ಹೇಳ್ತದೆ. ಹಾಗಾದರೆ ವಾಕ್ಯ ಹೇಳ್ತದೆ, ಒಬ್ಬನ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ನೀನು ಇನ್ನೊಬ್ಬನ ಪಾಪಗಳನ್ನು ಕ್ಷಮಿಸಿದರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ. ನೀನು ಇನ್ನೊಬ್ಬರ ಸಾಲಗಳನ್ನು ಕ್ಷಮಿಸಿದರೆ ದೇವರು ನಿನ್ನ ಸಾಲಗಳನ್ನು ಕ್ಷಮಿಸ್ತಾನಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯ. ಅದು ಇಂಗ್ಲೀಷಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನೀವು ಇನ್ನೊಬ್ಬರ ಸಾಲಗಳನ್ನು ಕ್ಷಮಿಸುವಾಗ ನಿಮ್ಮ ಸಾಲಗಳು ಕ್ಷಮಿಸಲ್ಪಡ್ತದೆ. ಹಲ್ಲೆಲೂಯ. ನೀವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸುವಾಗ ದೇವರು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನೋಡಿ, ಇನ್ನೊಂದು ವಚನ ಹೇಳ್ತದೆ, ಮಾರ್ಕ 11:24-25ರಲ್ಲಿ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ, ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು ಅಂದನು. ಹಲ್ಲೆಲೂಯ. ನೋಡ್ರಿ, ನಮ್ಮ ಸಭೆಯಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ಯಾರ ಮೇಲಾದರೂ ನಮಗೆ ಸಿಟ್ಟು, ಕೋಪ ಅಥವಾ ನಮ್ಮ ಏನಾದರೂ ಹೊಟ್ಟೆ ಕಿಚ್ಚು ಏನಾದರೂ ಇದ್ದರೆ ವಾಕ್ಯ ಹೇಳ್ತದೆ, ನೀವು ಅವರನ್ನು ಕ್ಷಮಿಸಿರಿ. ಒಂದು ವೇಳೆ ನೀವು ಅವರನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಲ್ಲೆಲೂಯ. ಇನ್ನೊಂದು ವಾಕ್ಯ ಹೇಳ್ತದೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ದೇವರು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದೇ ಇಲ್ಲ. ಹಲ್ಲೆಲೂಯ. ಹಾಗಾದರೆ ನಾವು ಕ್ರಿಸ್ತನಲ್ಲಿದ್ದುಕೊಂಡು ನಾವು ಕ್ಷಮಿಸಬೇಕು, ಒಬ್ಬರ ತಪ್ಪುಗಳನ್ನು ಕ್ಷಮಿಸಬೇಕು, ನನ್ನ ಸಹೋದರನ ತಪ್ಪುಗಳನ್ನು ಕ್ಷಮಿಸಬೇಕು. ಸಾಲಗಳನ್ನು ನಾವು ಕ್ಷಮಿಸುವಾಗ ಖಂಡಿತವಾಗಿ ಯಾವ ರೀತಿ ಹೇಳ್ತಾನೆ, ಅವನಿಗೆ ಶಿಲುಬೆ ಮೇಲಿರುವಂಥ ವ್ಯಕ್ತಿಗೆ ಹೇಳ್ತಾನೆ, ಈ ಹೊತ್ತೇ ನೀನು ನನ್ನ ಜೊತೆ ಪರದೇಶಿಯಲ್ಲಿರುವಿ. ಹಲ್ಲೆಲೂಯ. ಒಬ್ಬನ ಪಾಪಗಳು ಕ್ಷಮಿಸಲ್ಪಡುವುದಾದರೆ ಅವನಿಗೆ ಬಿಡುಗಡೆ ಸಿಗ್ತದೆ. ಒಬ್ಬನ ಪಾಪಗಳು ಕ್ಷಮಿಸಲ್ಪಡುವುದಾದರೆ ಅವನಿಗೆ ಆರೋಗ್ಯ ಸಿಗ್ತದೆ. ಒಬ್ಬನ ಪಾಪಗಳು ಕ್ಷಮಿಸಲ್ಪಡುವುದಾದರೆ ನಿತ್ಯ ಜೀವ ಸಿಗ್ತದೆ. ಹಲ್ಲೆಲೂಯ. ಅದು ಯೇಸುವನ್ನ ವಾಕ್ಯ ಹೇಳ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ, ಎಲ್ಲ ಜನರಿಗೋಸ್ಕರ ಪ್ರಾಣ ಕೊಟ್ಟಂತ ಒಬ್ಬನೇ ಮಗನನ್ನ ಯಾವೊಬ್ಬ ವ್ಯಕ್ತಿ ನಂಬುತ್ತಾನೋ ಅವನಿಗೆ ನಿತ್ಯ
ಜೀವ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಅದಕ್ಕೋಸ್ಕರ ದೇವರು ಕ್ಷಮಿಸುವಾತನಾಗಿದ್ದಾನೆ, ಕ್ಷಮಿಸಿದ್ದಾನೆ. ನನಗೂ ಒಂದು ಉದ್ದೇಶವನ್ನು ಹೇಳ್ಕೊಟ್ಟಿದ್ದಾನೆ. ನಾನು ನನ್ನ ಸಹೋದರನನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು, ನನ್ನ ಜನಗಳನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯ. ಯಾಕೆಂದರೆ ನಾವು ಹಳೆ ಒಡಂಬಡಿಕೆಯವರಲ್ಲ. ಯಾಕೆಂದರೆ ನಾವು ಎಲ್ಲವನ್ನ ತಿಳ್ಕೊಂಡಿದ್ದೇವೆ. ಯಾಕೆಂದರೆ ಸತ್ಯವೇದ ನನಗೆ ನಿನಗೆ ಕೊಡಲ್ಪಟ್ಟಿದೆ. ಯಾಕೆಂದರೆ ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿದ್ದೇವೆ. ಬೇಕಂತ ಪಾಪ ಮಾಡಿದರೆ ಪ್ರಾಯಶ್ಚಿತ್ತ ಸಿಗೋದಿಲ್ಲ, ನರಕ ಸಿಗ್ತದೆ. ನಾವು ಯೇಸು ಹೇಳಿದ ಮೊದಲನೇ ಮಾತು ಎಲ್ಲರಿಗೂ ಏನು ಹೇಳ್ತದೆ? ಕ್ಷಮೆಯನ್ನು ಕೊಡಬೇಕಂತ. ಯಾವ ವ್ಯಕ್ತಿ ಕ್ಷಮೆಯನ್ನು ಕೊಡ್ತಾನೋ ಖಂಡಿತವಾಗೂ ನಮಗೂ ಸಹ ದೇವರು ಕ್ಷಮೆಯನ್ನು ಕೊಡ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ.